Hello friends, welcome back to our channel. Today we are going to solve the question answers from the 7th Social Science. It's a revised textbook 2025, chapter 2 from the part 1, History, Medieval Europe. ಈ ದಿನ ಫ್ರೆಂಡ್ಸ್ ನಾವು 7ನೇ ತರಗತಿಯ ಇತಿಹಾಸದ ಒಂದು ಭಾಗದಲ್ಲಿ ಸಮಾಜ ವಿಜ್ಞಾನ ವಿಷಯದ ಇತಿಹಾಸದ ಭಾಗದಲ್ಲಿ ಭಾಗ 1ರಲ್ಲಿ ಮಧ್ಯಯುಗದ ಯುರೋಪ್ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಬನ್ನಿ ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಚಿಕ್ಕ ಕಮೆಂಟ್ ಮಾಡಿ ಥ್ಯಾಂಕ್ ಯು, ಅಥವಾ ನನ್ನ ಒಂದು ವಿಡಿಯೋಸ್ ನಿಮಗೆ ಹೇಗೆ ಇಷ್ಟ ಆಗ್ತಾ ಇದೆ, ಇಷ್ಟ ಆಗ್ತಿದೆಯೋ ಇಲ್ಲೋ ಅನ್ನೋದನ್ನು ಕಮೆಂಟ್ ಮಾಡಿ ಪ್ಲೀಸ್. ಓಕೆ, ಬನ್ನಿ ಲೆಟ್ಸ್ ಸ್ಟಾರ್ಟ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. The first question is, Renaissance began in dash Italy. ಪುನರುಜ್ಜೀವನ ಎಲ್ಲಿ ಪ್ರಾರಂಭ ಆಯಿತು ಅಂತಂದರೆ ಅದು ಇಟಲಿಯಲ್ಲಿ ಪ್ರಾರಂಭವಾಯಿತು. ಸೆಕೆಂಡ್ ಕ್ವಶನ್, ದ ಫೇಮಸ್ ಆರ್ಟಿಸ್ಟ್ ಆಫ್ ರಿನೈಸೆನ್ಸ್ ಪೀರಿಯಡ್ ಆರ್ ಲಿಯೋನಾರ್ಡ್ ದ ವಿಂಚಿ ಆ್ಯಂಡ್ ಮಿಕಾಯಲ್ ಏಂಜೆಲೋ. ಪುನರುಜ್ಜೀವನ ಕಾಲದ ಪ್ರಮುಖ ಚಿತ್ರಕಾರರು ಯಾರು ಅಂತಂದರೆ ಲಿಯೋನಾರ್ಡೋ ದ ವಿಂಚಿ ಮತ್ತು ಮಿಕಾಯಲ್ ಏಂಜೆಲೋ. ಓಕೆ, ದ ನೆಕ್ಸ್ಟ್ ಕ್ವಶನ್ ಇಸ್ ಥರ್ಡ್ ಕ್ವಶನ್, ಕೊಲಂಬಸ್ ಕಾಲ್ಡ್ ದ ನೇಟಿವ್ ಅಮೇರಿಕನ್ಸ್ ಆಸ್ ರೆಡ್ ಇಂಡಿಯನ್ಸ್. ರೆಡ್ ಇಂಡಿಯನ್ಸ್ ಅಂದರೆ ಕೊಲಂಬಸ್ನು ಅಮೇರಿಕದ ಮೂಲ ನಿವಾಸಿಗಳನ್ನು ರೆಡ್ ಇಂಡಿಯನ್ಸ್ ಅಂತ ಹೇಳಿಬಿಟ್ಟು ಕರೀತಾ ಇದ್ರು. ಓಕೆ, ನೆಕ್ಸ್ಟ್ ಕೆಂಪು ಭಾರತೀಯರು. ಓಕೆ, ದ ನೆಕ್ಸ್ಟ್ ಕ್ವಶನ್, ದ ಶಿಪ್ ವಿಚ್ ಫಸ್ಟ್ ಸರ್ಕಮ್ ನೇವಿಗೇಟೆಡ್ ದ ವರ್ಲ್ಡ್ ಈಸ್ ವಿಕ್ಟೋರಿಯಾ. ಅಂದರೆ ಭೂ ಪ್ರದರ್ಶಿನಿಯನ್ನು ಪ್ರಥಮ ಬಾರಿಗೆ ಯಾವ ಹಡಗು ಪ್ರದಕ್ಷಿಣೆಯನ್ನು ಮಾಡ್ತು ಅಂತಂದರೆ ಅದರ ಹೆಸರು ವಿಕ್ಟೋರಿಯಾ. ಓಕೆ, ದ ನೆಕ್ಸ್ಟ್ ಕ್ವಶನ್, ರಿಲಿಜಿಯಸ್ ರಿಫಾರ್ಮೇಷನ್ ಇನ್ ದ ಜರ್ಮನಿ ವಾಸ್ ಸ್ಟಾರ್ಟೆಡ್ ಬೈ ಮಾರ್ಟಿನ್ ಲೂಥರ್. ಅಂದರೆ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂತಂದರೆ ಅವರೇ ಮಾರ್ಟಿನ್ ಲೂಥರ್. ಓಕೆ, ದ ನೆಕ್ಸ್ಟ್ ಪಾರ್ಟ್ ಈಸ್ ಆನ್ಸರ್ ದ ಫಾಲೋವಿಂಗ್ ಇನ್ ಒನ್ ವರ್ಡ್ ಆರ್ ಸೆಂಟೆನ್ಸ್ ಈಚ್. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿಬಿಟ್ಟು ಇದೆ. ಓಕೆ, ಬನ್ನಿ. ಓಕೆ, ದ ಫಸ್ಟ್ ಕ್ವಶನ್ ಈಸ್, ವಾಟ್ ಆರ್ ದ ಟೂ ಫೀಚರ್ಸ್ ಆಫ್ ದ ರಿನೈಸೆನ್ಸ್? ವಾಟ್ ಆರ್ ದ ಟೂ ಫೀಚರ್ಸ್ ಆಫ್ ದ ರಿನೈಸೆನ್ಸ್ ಅಂತಂದರೆ ಪುನರುಜ್ಜೀವನದ ಎರಡು ಲಕ್ಷಣಗಳು ಯಾವುವು ಅಂತ ಹೇಳಿ. ದ ಆನ್ಸರ್ ಈಸ್, ದ ಫಸ್ಟ್ ಪಾಯಿಂಟ್ ಈಸ್ ಹ್ಯುಮ್ಯಾನಿಸಮ್ ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಈಸ್ rationalism are the two features of the Renaissance. ಹ್ಯುಮ್ಯಾನಿಸಮ್ ಅಂತಂದರೆ ಮಾನವತಾವಾದ, rationalism ಅಂತಂದರೆ ವೈಚಾರಿಕತೆ ಅಂತ ಹೇಳ್ಬೋದು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ಹೌ ಡಿಡ್ ದ ಪ್ರಿಂಟಿಂಗ್ ಪ್ರೆಸ್ ಇನ್ಸ್ಪೈರ್ಸ್ ದ ರಿನೈಸೆನ್ಸ್? ಹೌ ಡಿಡ್ ದ ಪ್ರಿಂಟಿಂಗ್ ಪ್ರೆಸ್ ಇನ್ಸ್ಪೈರ್ಸ್ ದ ರಿನೈಸೆನ್ಸ್? ಅಂದರೆ ಪ್ರಿಂಟಿಂಗ್ ಪ್ರೆಸ್ ಅಂದರೆ ಮುದ್ರಣ ಯಂತ್ರ. ಈ ಮುದ್ರಣ ಯಂತ್ರ ಪುನರುಜ್ಜೀವನ ಒಂದು ಕಾಲಕ್ಕೆ ಹೇಗೆ ಪ್ರೇರಕ ಆಯಿತು, ಇನ್ಸ್ಪೈರ್ ಮಾಡ್ತು, ಯಾವ ರೀತಿಯಾಗಿ ಪ್ರೇರಣೆಯನ್ನು ನೀಡ್ತು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಸೊ ಅದರೊಳಗಡೆ ಏನಪ್ಪ ಅಂತಂದರೆ ದ ಆನ್ಸರ್ ಈಸ್, ಬೈ ದ ಇನ್ವೆನ್ಷನ್ ಆಫ್ ಪ್ರಿಂಟಿಂಗ್ ಪ್ರೆಸ್ ದ ಪ್ರೈಸ್ ಆಫ್ ಪ್ರಿಂಟೆಡ್ ಬುಕ್ಸ್ ಕೇಮ್ ಡೌನ್ ಆ್ಯಂಡ್ ಡಿಮ್ಯಾಂಡ್ ಫಾರ್ ದೆಮ್ ಇನ್ಕ್ರೀಸ್ಡ್. ಫಸ್ಟ್ ಪಾಯಿಂಟ್ ಅಂದರೆ ಈ ಒಂದು ಮುದ್ರಿತ ಪುಸ್ತಕಗಳ ಒಂದು ಬೆಲೆ ಕಡಿಮೆ ಆಯಿತು. ಈ ಒಂದು ಪ್ರಿಂಟಿಂಗ್ ಪ್ರೆಸ್ನ ಒಂದು ಆವಿಷ್ಕಾರದಿಂದಾಗಿ, ಮುದ್ರಣ ಯಂತ್ರದ ಆವಿಷ್ಕಾರದಿಂದಾಗಿ ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆ ಆಯಿತು. ಅಷ್ಟೇ ಅಲ್ಲದೆ ಅವುಗಳ ಬೇಡಿಕೆನೂ ಸಹ ಹೆಚ್ಚಾಯಿತು. ಓಕೆ, the next point is, printing became more legible and beautiful than handwritten scripts. ಅಂತಂದರೆ ಈ ಮುದ್ರಣ ಇದೆಯಲ್ಲ, ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟನೂ ಆಗಿತ್ತು ಮತ್ತು ಸುಂದರವೂ ಸಹ ಆಗಿತ್ತು. ಓಕೆ, ನೆಕ್ಸ್ಟ್, ಬುಕ್ಸ್ ವರ್ ಈಸಿಲಿ ಅವೈಲೇಬಲ್ ಟು ದೋಸ್ ಹೂ ವರ್ ಇಂಟ್ರೆಸ್ಟಿಂಗ್ ಇನ್ ರೀಡಿಂಗ್, ದಸ್ ಇಟ್ ಇನ್ಸ್ಪೈರ್ಡ್ ದ ರಿನೈಸೆನ್ಸ್. ಅಂತಂದರೆ ಈ ಓದುವ ಆಸಕ್ತಿ ಯಾರ್ಯಾರಿಗಿತ್ತೋ ಅವರಿಗೆಲ್ಲರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಯಿತು. ಎಲ್ಲರಿಗೂ ಯಾರ್ಯಾರಿಗೆ ಓದುವ ಒಂದು ಹವ್ಯಾಸ ಇತ್ತು ಅಥವಾ ಆಸಕ್ತಿ ಇತ್ತು ಅವರಿಗೆಲ್ಲರಿಗೂ ಪ್ರತಿಗಳಿದವಲ್ವ, ಮುದ್ರಣದ ಪ್ರತಿಗಳು ಸುಲಭವಾಗಿ ಅವೈಲೇಬಲ್ ಆಗ್ತಾ ಇತ್ತು. ಸೊ ಹಾಗಾಗಿಬಿಟ್ಟು ಈ ರೀತಿಯಾಗಿ ಮುದ್ರಣ ಯಂತ್ರಗಳು ಪುನರುಜ್ಜೀವನ ಕಾಲಕ್ಕೆ ಪ್ರೇರಣೆಯಾಗಿದೆ ಅಂತ ಹೇಳಿಬಿಟ್ಟು ಲಾಸ್ಟಿಗಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ಹೂ ಆರ್ ದ 3 ಫೇಮಸ್ ಆಥರ್ಸ್ ಆಫ್ ರಿನೈಸೆನ್ಸ್ ಪೀರಿಯಡ್? ಅಂದರೆ ಪುನರುಜ್ಜೀವನ ಕಾಲದ ಯಾರಾದರೂ 3 ಮಂದಿ ಪ್ರಸಿದ್ಧ ಸಾಹಿತಿಗಳು ಯಾರು ಅಂತ ಹೇಳಿದರೆ ದ ಆನ್ಸರ್ ಇಸ್, ಪೆಟ್ರಾಕ್, ಡಾಂಟೆ ಆ್ಯಂಡ್ ದ ಬೊಕಾಶಿಯೋ ಆರ್ ದ 3 ಫೇಮಸ್ ಆಥರ್ಸ್ ಆಫ್ ರಿನೈಸೆನ್ಸ್ ಪೀರಿಯಡ್.
ಯಾರ್ಯಾರಪ್ಪ ಅಂತಂದರೆ ಪೆಟ್ರಾರ್ಕ್, ಡಾಂಟೆ ಮತ್ತು ಬೊಕಾಶಿಯೋ ಇವರು 3 ಜನ ಪ್ರಸಿದ್ಧ ಸಾಹಿತಿಗಳಾಗಿದ್ದರು. ಯಾವಾಗಿಂದು? ಪುನರುಜ್ಜೀವನ ಕಾಲದ್ದು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ಈಸ್ ವಿಲಿಯಂ ಶೇಕ್ಸ್ಪಿಯರ್? ವಿಲಿಯಂ ಶೇಕ್ಸ್ಪಿಯರ್ ಯಾರು? ವಿಲಿಯಂ ಶೇಕ್ಸ್ಪಿಯರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ಇಂಗ್ಲಿಷ್ ಡ್ರಾಮಟಿಸ್ಟ್. ಡ್ರಾಮಟಿಸ್ಟ್ ಅಂದರೆ ನಾಟಕಕಾರರು. ಇಂಗ್ಲಿಷ್ ಭಾಷೆಯ ಒಂದು ಫೇಮಸ್ ನಾಟಕಕಾರರಲ್ಲಿ ಒಬ್ಬರು ಈ ವಿಲಿಯಂ ಶೇಕ್ಸ್ಪಿಯರ್ ಆಗಿದ್ದರು. ಓಕೆ, ದ ನೆಕ್ಸ್ಟ್ ಕ್ವಶನ್, ನೇಮ್ ದ 2 ವೆಲ್ ನೋನ್ ಸೈಂಟಿಸ್ಟ್ ಆಫ್ ದ ರಿನೈಸೆನ್ಸ್ ಪೀರಿಯಡ್. ಪುನರುಜ್ಜೀವನ ಕಾಲದ 2 ಖ್ಯಾತ ವಿಜ್ಞಾನಿಗಳು ಯಾರಾಗಿದ್ರು? ದ ಆನ್ಸರ್ ಈಸ್ ಸರ್ ಐಸಾಕ್ ನ್ಯೂಟನ್ ಆ್ಯಂಡ್ ವಿಲಿಯಂ ಹಾರ್ವೆ ಆರ್ ದ ನೋನ್ ಸೈಂಟಿಸ್ಟ್ ಆಫ್ ದ ರಿನೈಸೆನ್ಸ್ ಪೀರಿಯಡ್. ಅಂದರೆ ಸರ್ ಐಸಾಕ್ ನ್ಯೂಟನ್ ಮತ್ತು ವಿಲಿಯಂ ಹಾರ್ವೆ ಅನ್ನೋರು 2 ಖ್ಯಾತ ವಿಜ್ಞಾನಿಗಳಾಗಿದ್ದರು, ಪುನರುಜ್ಜೀವನ ಕಾಲದ ಖ್ಯಾತ ವಿಜ್ಞಾನಿಗಳು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಕೌಂಟರ್ ರಿಫಾರ್ಮರ್? ವಾಟ್ ಈಸ್ ಕೌಂಟರ್ ರಿಫಾರ್ಮರ್? ಕೌಂಟರ್ ರಿಫಾರ್ಮರ್ ಅಂತಂದರೆ ಪ್ರತಿ ಸುಧಾರಣೆ ಅಂತ ಹೇಳ್ಬೋದು. ವಾಟ್ ಈಸ್ ಕೌಂಟರ್ ರಿಫಾರ್ಮ್ ಅಂದರೆ ಪ್ರತಿ ಸುಧಾರಣೆ ಅಂತ ಅಂದರೆ ಏನು ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಓಕೆ, ದ ಆನ್ಸರ್ ಈಸ್ ದ ಅಟೆಂಪ್ಟ್ಸ್ ಆಫ್ ದ ಕ್ಯಾಥೋಲಿಕ್ ಚರ್ಚ್ ಟು ಬ್ರಿಂಗ್ ಅಬೌಟ್ ರಿಫಾರ್ಮ್ಸ್ ಇನ್ ಇಟ್ಸ್ ಇಂಟರ್ನಲ್ ಫಂಕ್ಷನಿಂಗ್ ಈಸ್ ಕಾಲ್ಡ್ ಕೌಂಟರ್ ರಿಫಾರ್ಮೇಷನ್. ಅಂದರೆ ತನ್ನ ಒಂದು ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ಗಳು ನಡೆಸಿದ ಎಲ್ಲ ಪ್ರಯತ್ನಗಳನ್ನು ನಾವು ಪ್ರತಿ ಸುಧಾರಣೆ ಅಂತ ಹೇಳ್ತಾರೆ. ಇಂಟರ್ನಲ್ ಫಂಕ್ಷನಿಂಗ್, ಒಂದು ಆಂತರಿಕ ಸುಧಾರಣೆಗೋಸ್ಕರ ಈ ಕ್ಯಾಥೋಲಿಕ್ ಚರ್ಚ್ಗಳು ಆಗಿನ ಕಾಲದಲ್ಲಿ ಬಹಳಷ್ಟು ರೀತಿಯ ಒಂದು ಪ್ರಯತ್ನಗಳನ್ನು ಮಾಡಿದ್ರು. ಪ್ರಯತ್ನಗಳನ್ನು ಮಾಡಿದ್ರು. ಸೊ ಆ ಒಂದು ಪ್ರಯತ್ನಗಳಿಗೆಲ್ಲ ನಾವು ಏನಂತಾರೆ? ಪ್ರತಿ ಸುಧಾರಣೆ, ಕೌಂಟರ್ ರಿಫಾರ್ಮೇಷನ್ ಅಂತ ಹೇಳ್ತಾರೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಹೂ ಈಸ್ ಮಾರ್ಕೋ ಪೋಲೋ? ಹೂ ಈಸ್ ಮಾರ್ಕೋ ಪೋಲೋ? ಆನ್ಸರ್ ಈಸ್ ಮಾರ್ಕೋ ಪೋಲೋ ಈಸ್ ದ ಒನ್ who had visited the Asian countries like India, China and reported that Asian countries were very wealthy. ಅಂದರೆ ಇವರು ಮಾರ್ಕೋ ಪೋಲೋ ಯಾರಪ್ಪ ಅಂತಂದರೆ ಏಷ್ಯಾದ ದೇಶಗಳಿಗೆ ಅದು ಸ್ಪೆಷಲಿ ಭಾರತ ಮತ್ತು ಚೀನಾಕ್ಕೆ ಭೇಟಿ ಮಾಡಿ ಮಾರ್ಕೋ ಪೋಲೋ ತನ್ನ ವರದಿಯಲ್ಲಿ ರಿಪೋರ್ಟ್ ಮಾಡಿದ್ರು. ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಒಂದು ಅಪಾರ ಸಂಪತ್ತಿನಿಂದ ಕೂಡಿದೆ ಅಂತ ಹೇಳಿಬಿಟ್ಟು ಒಂದು ವರದಿಯನ್ನು ಕೊಟ್ಟಂತಹ ವ್ಯಕ್ತಿ ಈ ಮಾರ್ಕೋ ಪೋಲೋ. ಓಕೆ, ದ ನೆಕ್ಸ್ಟ್ ಕ್ವಶನ್, 8th ಕ್ವಶನ್ ಇಸ್ ಮೆನ್ಷನ್ ದ ಇನ್ವೆನ್ಷನ್ ಆಫ್ ಕೋಪರ್ನಿಕಸ್. ಕೋಪರ್ನಿಕಸ್ನ ಸಂಶೋಧನೆಗಳನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ. ದ ಆನ್ಸರ್ ಇಸ್ ಕೋಪರ್ನಿಕಸ್ ಇನ್ವೆಂಟೆಡ್ ದಟ್ ದ ಅರ್ತ್ ವಾಸ್ ಒನ್ ಆಫ್ ದ ಮೆನಿ ಪ್ಲಾನೆಟ್ಸ್ ದಟ್ ರಿವಾಲ್ವ್ಡ್ ಅರೌಂಡ್ ದ ಸನ್. ಅಂದರೆ ಕೋಪರ್ನಿಕಸ್ ಏನು ಹೇಳಿದಪ್ಪ ಅಂತಂದರೆ ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಅಂತ ಆಗಿನ ಕಾಲದಲ್ಲಿಯೇ ಕೋಪರ್ನಿಕಸ್ ಹೇಳಿ ಅಲ್ವಾ. ಸೊ ಓಕೆ, ದ ನೆಕ್ಸ್ಟ್ ಮೇನ್ ಈಸ್ ಡಿಸ್ಕಸ್ ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ರಿನೈಸೆನ್ಸ್ ಮೂಮೆಂಟ್ ಟು ಫೀಲ್ಡ್ ಆಫ್ ಆರ್ಟ್, ಲಿಟರೇಚರ್ ಆ್ಯಂಡ್ ಸೈನ್ಸ್. ಓಕೆ, ಅಂದರೆ ಏನಪ್ಪ ಅಂತಂದರೆ ಪುನರುಜ್ಜೀವನ ಒಂದು ಕಾಲದಲ್ಲಿ ಕಲೆ, ಸಾಹಿತ್ಯ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ ಒಂದು ಕೊಡುಗೆಗಳು ಯಾವುವು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಇದು ದ ಆನ್ಸರ್ ಇಸ್ ವೆರಿ ಲೆಂದಿ. ಸೊ ದಟ್ಸ್ ವೈ ಐ ಹ್ಯಾವ್ ಮೇಡ್ ಸೋ ಮೆನಿ ಪಾಯಿಂಟ್ಸ್ ಹಿಯರ್. ನಾನು ಪಾಯಿಂಟ್ಗಳ ಮೂಲಕ ಆನ್ಸರ್ಸ್ಗಳನ್ನು ಬರೆಯೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ, ನೀವಾಗಿಯೇ ನೀವು ಬರೀಬಹುದು. ಸೊ ದೊಡ್ಡದಿದೆ ಅಂತ ಅಂದ್ಕೊಂಬಿಡಿ, ಬಹಳಷ್ಟು ಲೆಂದಿಯಾಗಿದೆ, ಯಾವ ರೀತಿಯಾಗಿ ಕಲಿಬೇಕು ಅನ್ನೋ ಒಂದು ಪ್ರಶ್ನೆ ಬೇಡ. ಸೊ ಆನ್ಸರನ್ನು ಆದಷ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಕೆಲವೊಂದು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ, ಯಾವ್ಯಾವ ಒಂದು ಕೃತಿಗಳನ್ನು ಬರೆದ್ರು ಅಂತ. ಸೊ ನೀವಾಗಿಯೇ ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಬಹುದು. ಸೊ ಅದಕ್ಕೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ದ ಕಾಂಟ್ರಿಬ್ಯೂಷನ್ ಟು ಫೀಲ್ಡ್ ಆಫ್ ಲಿಟರೇಚರ್. ದ ಫಸ್ಟ್ ಒನ್ ಇಸ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಲಿಟ್ರೇಚರ್. ಸಾಹಿತ್ಯಕ್ಕೆ ಯಾವ ಒಂದು ಕಾಂಟ್ರಿಬ್ಯೂಷನ್ಸ್ ಅಂತಂದರೆ ಕೊಡುಗೆಗಳು ಸಿಕ್ತು ಅಂತ ಹೇಳಿಬಿಟ್ಟು ನೋಡೋಣ. ದ ಫಸ್ಟ್ ಪಾಯಿಂಟ್ ಈಸ್ Petrarch is most prominent one among humanists. He valued ancient Greek and Roman. ಹ್ಯುಮ್ಯಾನಿಸ್ಟ್ ಕಾಲದ ಅಂತ ಅಂದರೆ ಮಾನವತಾ ಕಾಲದಲ್ಲಿ ಪೆಟ್ರಾರ್ಕ್ ಅವರಿದ್ದಾರಲ್ಲ, ಅವರು ಮೊದಲಿಗರು.
ಅವರು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ಬಹಳಷ್ಟು ಅವರಿಗೆ ಅತೀವ ಅಭಿಮಾನವಿತ್ತು. ಅವ್ರ ವ್ಯಾಲ್ಯೂ ಬಹಳಷ್ಟು ಅವರಿಗೆ ಒಂದು ಅಭಿಮಾನವಿತ್ತು. ಪೆಟ್ರಾರ್ಕ್ ಆಯಿತು. ಸೊ ದ ನೆಕ್ಸ್ಟ್ ಒನ್ ಡಾಂಟೆ ಬಗ್ಗೆ. ಡಾಂಟೆ ವಾಸ್ ಅ ಗ್ರೇಟ್ ಇಟಾಲಿಯನ್ ಪೊಯೆಟ್. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಇಸ್ ಡಾಂಟೆ ವಾಸ್ ಅ ಗ್ರೇಟ್ ಇಟಾಲಿಯನ್ ಪೊಯೆಟ್. ಡಾಂಟೆ ಅವರು ಇಟಾಲಿಯ ಒಂದು ಮಹಾಕವಿಯಾಗಿದ್ದರು. ಹಿ ರೋಟ್ ಎಪಿಕ್ ದ ಡಿವೈನ್ ಕಾಮಿಡಿ. ದ ಡಿವೈನ್ ಕಾಮಿಡಿ ಅನ್ನೋದು ಈತನ ಒಂದು ಮಹಾ ಕಾವ್ಯವಾಗಿತ್ತು. ಸೊ ಅದಾದಮೇಲೆ ದ ನೆಕ್ಸ್ಟ್ ಈಸ್ ಬೊಕಾಶಿಯೋ. ಬೊಕಾಶಿಯೋ ವಾಸ್ ಅನ್ ಎಕ್ಸ್ಪರ್ಟ್ ಸ್ಟೋರಿ ಟೆಲ್ಲರ್. ಬೊಕಾಶಿಯೋ ಇದರಲ್ಲ, ಅವರು ಒಂದು ಕುಶಲ ಕಥೆಗಾರರಾಗಿದ್ದರು, ಸ್ಟೋರಿ ಟೆಲ್ಲರ್, ಕಥೆಗಾರರಾಗಿದ್ದರು. ಡೆಕಾಮೆರನ್ ಇದೆಯಲ್ಲ, ಡೆಕಾಮೆರನ್ ಈತನ ಒಂದು ಶ್ರೇಷ್ಠ ಸಾಹಿತ್ಯ ಕೃತಿಯಾಗಿದೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಕಾಂಟ್ರಿಬ್ಯೂಷನ್ ಟು ಫೀಲ್ಡ್ ಆಫ್ ದ ಲಿಟ್ರೇಚರ್. ಯು ಹ್ಯಾವ್ ಟು ರಿಮೆಂಬರ್ ದ ಪೆಟ್ರಾರ್ಕ್, ಡಾಂಟೆ ಅಂಡ್ ದ ಬೊಕಾಶಿಯೋ ಆರ್. ಓಕೆ, ದ ನೆಕ್ಸ್ಟ್ ಈಸ್ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಆರ್ಟ್. ಆರ್ಟ್ ಅಂತ ಅಂದರೆ ಕಲೆ ಕ್ಷೇತ್ರಕ್ಕೆ ಯಾವ್ಯಾವ ಕೊಡುಗೆಗಳು ಸಿಕ್ಕಿತು ಅಂತ ಹೇಳ್ಬಿಟ್ಟು. ಸೊ ಇದರೊಳಗಡೆ ದ ಫಸ್ಟ್ ಪಾಯಿಂಟ್ ಇಸ್ ಲಿಯೋನಾರ್ಡ್ ದ ವಿಂಚಿ. ಲಿಯೋನಾರ್ಡ್ ದ ವಿಂಚಿ. Okay, Leonardo da Vinci was a wonderful painter, sculptor, scientist, engineer, architect and mathematician. ಅಂದರೆ ಲಿಯೋನಾರ್ಡ್ ದ ವಿಂಚಿ ಅವರು ಅದ್ಭುತ ಚಿತ್ರಕಾರರಾಗಿದ್ದರು, ಮೂರ್ತಿ ಶಿಲ್ಪಿಯಾಗಿದ್ದರು, ವಿಜ್ಞಾನಿಯಾಗಿದ್ದರು, ಎಂಜಿನಿಯರ್ ಆಗಿದ್ದರು, ವಾಸ್ತುಶಿಲ್ಪಕಾರರಾಗಿದ್ದರು ಮತ್ತು ಗಣಿತಶಾಸ್ತ್ರಜ್ಞರಾಗಿದ್ದರು. ವರ್ಜಿನ್ ಆನ್ ದ ರಾಕ್ಸ್, ದ ಲಾಸ್ಟ್ ಸಪ್ಪರ್ ಆ್ಯಂಡ್ ದ ಮೊನಾಲಿಸಾ ಆರ್ ಹಿಸ್ ಫೇಮಸ್ ಪೇಂಟಿಂಗ್ಸ್. ಈ ಮೂರು ವರ್ಜಿನ್ ಆನ್ ದ ರಾಕ್ಸ್ ಆಗಿರ್ಬೋದು, ದ ಲಾಸ್ಟ್ ಸಪ್ಪರ್ ಆಗಿರ್ಬೋದು, ಮೊನಾಲಿಸಾ ಅವರ ಒಂದು ಪ್ರಸಿದ್ಧವಾದ ವರ್ಣಚಿತ್ರಗಳಾಗಿದ್ವು. ಯಾರ್ದು? ಲಿಯೋನಾರ್ಡ್ ದ ವಿಂಚಿ. ಓಕೆ, ದ ನೆಕ್ಸ್ಟ್ ಮೈಕೆಲ್ಯಾಂಜೆಲೋ ವಾಸ್ ಅನದರ್ ಒನ್ ಆರ್ಟಿಸ್ಟ್. ಮೈಕೆಲ್ಯಾಂಜೆಲೋ ವಾಸ್ ಅವರು ಇನ್ನೊಬ್ಬ ಒಂದು ಆರ್ಟಿಸ್ಟ್ ಆಗಿದ್ರು ಅಥವಾ ಕಲಾವಿದರಾಗಿರಬಹುದು ಆಗಿದ್ರು. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಇಸ್ ಫೀಲ್ಡ್ ಆಫ್ ಸೈನ್ಸ್. ದ ಕಾಂಟ್ರಿಬ್ಯೂಷನ್ ಟು ದ ಫೀಲ್ಡ್ ಆಫ್ ಸೈನ್ಸ್. ವಿಜ್ಞಾನ ಕ್ಷೇತ್ರಕ್ಕೆ ಯಾವ ಯಾವ ಒಂದು ಕೊಡುಗೆಗಳು ಸಿಕ್ಕಿದ್ವು ಅಂತ ಹೇಳಿ ನೋಡೋಣ. ದೇರ್ ವಾಸ್ ಎ ರೆವಲ್ಯೂಷನರಿ ಪ್ರೋಗ್ರೆಸ್ ಇನ್ ಅಸ್ಟ್ರಾನಮಿ. ಪುನರುಜ್ಜೀವನ ಕಾಲದಲ್ಲಿ ಒಂದು ವಿಜ್ಞಾನದ ಬೆಳವಣಿಗೆ ತುಂಬ ಚೆನ್ನಾಗಾಯಿತು. ಅದರೊಳಗೂ ಸ್ಪೆಷಲಿ ಖಗೋಳಶಾಸ್ತ್ರಕ್ಕಂತೂ ಬಹಳಷ್ಟು ಮುನ್ನಡೆ ಸಿಕ್ತು. ಓಕೆ, ಅದರೊಳಗಡೆ ಕೋಪರ್ನಿಕಸ್ ಆಫ್ ದ ಪೋಲ್ಯಾಂಡ್ had claimed that the earth was one of the many planets that revolved around the sun. ಪೋಲ್ಯಾಂಡ್ನ ಕೋಪರ್ನಿಕಸ್ ರವರು ಏನು ಹೇಳಿದ್ರಪ್ಪ ಅಂತಂದರೆ, ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಅನ್ನೋದನ್ನು ಆಗಿನ ಕಾಲದಲ್ಲಿಯೇ ಕೋಪರ್ನಿಕಸ್ ಅನ್ನೋ ಒಂದು ವಿಜ್ಞಾನಿಯು ತೋರಿಸ್ಕೊಟ್ಟಿದ್ರು. ಓಕೆ, ಇದಷ್ಟೇ ಅಲ್ಲದೆ ಇನ್ನು ವಿಲಿಯಂ ಹಾರ್ವೆ ಅವರಿದ್ದಾರೆ. ಸೊ ಅದೆಲ್ಲ ಇದೆ. ನೀವು ಸಿಂಪಲ್ ಆಗಿ ಇಷ್ಟು ಬರೋದ್ರೂ ಯು ವಿಲ್ ಗೆಟ್ ದ ಪಾಯಿಂಟ್ಸ್. ಓಕೆ, the next point is, what is the role of Martin Luther in the religious reformation movements? ಅಂದರೆ ಧಾರ್ಮಿಕ ಸುಧಾರಣಾ ಚಳುವಳಿಯಲ್ಲಿ ಮಾರ್ಟಿನ್ ಲೂಥರ್ ಅವರ ಪಾತ್ರ ಏನು, ಪಾತ್ರ ಏನು? ಓಕೆ, ದ ಆನ್ಸರ್ ಇಸ್ ಮಾರ್ಟಿನ್ ಲೂಥರ್, who witnessed the ostentatious lifestyle of the Pope and the clergy at Rome rebelled against it. ಮಾರ್ಟಿನ್ ಲೂಥರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ನಾಯಕರಾಗಿದ್ದರು ಅಲ್ವಾ. ಅಷ್ಟೇ ಅಲ್ಲದೆ ಅವರು ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ. ಅಷ್ಟೇ ಅಲ್ಲದೆ ಇವರು ಲೂಥರು ಚರ್ಚ್ನ ವಿರುದ್ಧ ತಿರುಗಿ ಬಿದ್ದರು. ಓಕೆ, ಹಿ wrote 95 ಥೀಸಸ್ ಆರ್ ಸ್ಟೇಟ್ಮೆಂಟ್ಸ್ ಅಗೇನ್ಸ್ಟ್ ದ ಸೇಲ್ ಆಫ್ indulgence and nailed them on the main door of the Wittenberg church in order to spread awareness among the people. ಅಂದ್ರೆ ಏನಪ್ಪ ಅಂದರೆ ಅವರು ಕ್ಷಮಾಪಣಾ ಪತ್ರಗಳನ್ನು ಕುರಿತು 95 ಹೇಳಿಕೆಗಳನ್ನು ಬರೆದ್ರು. ಅಷ್ಟೇ ಅಲ್ಲದೆ ಅದನ್ನು ವಿಟನ್ಬರ್ಗ್ ಚರ್ಚ್ನ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದ್ರು. ನೆಕ್ಸ್ಟ್, ಲೂಥರ್ ಟ್ರಾನ್ಸ್ಲೇಟೆಡ್ ದ ಬೈಬಲ್ ಇಂಟು ಜರ್ಮನ್, thereby enabling even the common people to read it. ಅಂದರೆ ಲೂಥರ್ ಬೈಬಲ್ ಅನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಲ್ದೆ ಅದು ಸಾಮಾನ್ಯ ಜನರಿಗೆಲ್ಲರಿಗೂ ದೊರೆಯುವಂತೆ ಮಾಡಿದ್ರು. ದೆನ್ ಬಿಗಿನ್ ಟು ಯೂಸ್
German language in the place of Latin during religious services of the church. ಚರ್ಚ್ನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಿಗೆ ಜರ್ಮನ್ ಭಾಷೆಯನ್ನು ಬಳಸಲು ಆರಂಭಿಸಿದರು. ಈಸಿಯಾಗಿ ಜನ ಅರ್ಥ ಮಾಡ್ಕೊಂಡ್ಲಿ ಅಂತ ಹೇಳಿಬಿಟ್ಟು. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ದ ಎಫೆಕ್ಟ್ಸ್ ಆಫ್ ಜಿಯೋಗ್ರಾಫಿಕಲ್ ಡಿಸ್ಕವರೀಸ್. ಜಿಯೋಗ್ರಾಫಿಕಲ್ ಡಿಸ್ಕವರೀಸ್ ಅಂತ ಅಂದರೆ ಭೌಗೋಳಿಕ ಅನ್ವೇಷಣೆಯ ಒಂದು ಪರಿಣಾಮಗಳು ಏನೇನು, ಎಫೆಕ್ಟ್ಸ್ ಪರಿಣಾಮಗಳು ಏನೇನು ಅಂತ ಹೇಳಿ. ಓಕೆ, ಲೆಟ್ಸ್ ಸ್ಟಾರ್ಟ್. The geographical discoveries had a strong influence on not just European civilization but also the people and culture of Asia, Africa and America. ಅಂದರೆ ಈ ಭೌಗೋಳಿಕ ಅನ್ವೇಷಣೆಗಳನ್ನು ಮಾಡಿದ್ರಲ್ವ, ಅದು ಕೇವಲ ಯುರೋಪಿನ ನಾಗರಿಕತೆಯ ಮೇಲೆ ಮಾತ್ರ ಅಲ್ಲ, ಏಷ್ಯಾ, ಆಫ್ರಿಕಾ ಮತ್ತು ಅಮೇರಿಕದ ಜನತೆ ಹಾಗೂ ಅವರ ಒಂದು ಕಲ್ಚರ್, ಸಂಸ್ಕೃತಿಯ ಮೇಲೂ ಸಹ ಗಾಢ ಒಂದು ಪ್ರಭಾವವನ್ನು ಬೀರಿತು. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್, this is the first point. The second point is expansion of the trade. ಯಾವ ರೀತಿಯಾಗಾಯಿತು ಅಂತ ಅಂದರೆ ವಾಣಿಜ್ಯದ ಒಂದು ಮೇಲೆ ವಿಸ್ತರಣೆ ಆಯಿತು. ಎಕ್ಸ್ಪಾನ್ಷನ್ ಆಫ್ ದ ಟ್ರೇಡ್. ಓಕೆ, ಎಕ್ಸ್ಪ್ಯಾನ್ಷನ್ ಆಫ್ ಟ್ರೇಡ್ ಮೀನ್ಸ್ ವಾಣಿಜ್ಯದ ವಿಸ್ತರಣೆ. ದ ಯುರೋಪಿಯನ್ಸ್ ಕನ್ವರ್ಟೆಡ್ ದ ನ್ಯೂಲಿ ಡಿಸ್ಕವರ್ಡ್ ಲ್ಯಾಂಡ್ಸ್ ಇನ್ ಟು ದೇರ್ ಕಮರ್ಷಿಯಲ್ ಕಾಲೋನೀಸ್. ಯುರೋಪಿಯನ್ನರು ಹೊಸದಾಗಿ ಏನೇನನ್ನ ಹುಡುಕ್ತಿದ್ರಲ್ಲ, ಶೋಧಿಸಲಾದ ಭೂಪ್ರದೇಶಗಳನ್ನು ಅವರು ಯುರೋಪಿಯನ್ನರು ತಮ್ಮ ವಾಣಿಜ್ಯದ ವಸಾಹತುಗಳನ್ನಾಗಿ ಪರಿವರ್ತಿಸಿಕೊಂಡ್ರು. ಕಮರ್ಷಿಯಲ್ ಕಾಲೋನೀಸ್ ಅಂದರೆ ತಮ್ಮ ವಾಣಿಜ್ಯ ವಸಾಹತುಗಳು, ಕೇಂದ್ರಗಳನ್ನಾಗಿ ಮಾಡಿಕೊಂಡ್ರು. ಆಸ್ ಎ ರಿಸಲ್ಟ್ ಗ್ಲೋಬಲ್ ಟ್ರೇಡ್ ಎಕ್ಸ್ಪ್ಯಾಂಡೆಡ್ ವೈಡ್ಲಿ. ಇದರಿಂದಾಗಿ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸಿತು. ಓಕೆ, ದ ನೆಕ್ಸ್ಟ್ ಎಫೆಕ್ಟ್ ಇಸ್ ಸ್ಲೇವ್ ಟ್ರೇಡ್, ಅಂದರೆ ಗುಲಾಮರ ವ್ಯಾಪಾರ. ದ ಯುರೋಪಿಯನ್ಸ್ ಮೇಡ್ ದ ನೇಟಿವ್ಸ್ ಆಫ್ ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಆ್ಯಂಡ್ ಬ್ರೆಜಿಲ್ ದೇರ್ ಸ್ಲೇವ್ಸ್. ಯುರೋಪಿಯನ್ನರು ವೆಸ್ಟ್ ಇಂಡೀಸ್, ಮೆಕ್ಸಿಕೋ, ಪೆರು ಹಾಗೂ ಬ್ರೆಜಿಲ್ನ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡ್ರು. ಗ್ರ್ಯಾಜುಲಿ ದೇ ಸ್ಟಾರ್ಟೆಡ್ ಸೆಲ್ಲಿಂಗ್ ಸ್ಲೇವ್ಸ್ ಲೈಕ್ ಗೂಡ್ಸ್. ಅವರು ಗೂಡ್ಸ್ ಯಾವ ರೀತಿಯಾಗಿ ಮಾಡ್ತಾರಲ್ಲ ಆ ರೀತಿಯಾಗಿ, ಗೂಡ್ಸ್ ಅಂತ ಅಂದರೆ ಸರಕುಗಳನ್ನು ಯಾವ ರೀತಿಯಾಗಿ ಮಾಡ್ತಾರಲ್ಲ ಅದೇ ರೀತಿ ಅವರು ಗುಲಾಮರನ್ನ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ದ ನೆಕ್ಸ್ಟ್ ಪಾಯಿಂಟ್ ಈಸ್ ದ ಕ್ರಿಶ್ಚಿಯನ್ ಮಿಷನರೀಸ್. ಇದು ಸಹ ಒಂದು ಎಫೆಕ್ಟ್ಗಳಲ್ಲಿ ಒಂದು. ಕ್ರಿಶ್ಚಿಯನ್ ಮಿಷನರೀಸ್ ಅಂದರೆ ಕ್ರೈಸ್ತ ಧರ್ಮದ ಪ್ರಸಾರ. The Christian missionaries is actively engaged in converting the natives of new found lands into Christianity. ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಕ್ಕೆ ಸ್ಟಾರ್ಟ್ ಮಾಡ್ತು. ಅಂತ ಅಂದರೆ ಅವರು ಯಾವ ಯಾವ ಹೊಸ ಲ್ಯಾಂಡ್ಗಳನ್ನು, ಯಾವ ಹೊಸ ಭೂಮಿಗಳನ್ನು ಅಕ್ವೈರ್ ಮಾಡ್ಕೊಳಕ್ಕೆ, ಆಕ್ರಮಣ ಮಾಡ್ತಿದ್ರೋ ಅಲ್ಲಿನ ಜನರಿಗೆಲ್ಲರಿಗೂ ಅವರು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಅವರು ಪ್ರಯತ್ನವನ್ನು ಪಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಅದರೊಳಗಡೆ ಅವ್ರು ಬ್ಯುಸಿ ಆಗಿದ್ರು, ಎಂಗೇಜ್ ಆಗಿದ್ದು. ಓಕೆ, ನೆಕ್ಸ್ಟ್ ಪಾಲಿಟಿಕಲ್ ಎಫೆಕ್ಟ್. ಯಾವ ರೀತಿಯಾದಂತಹ ರಾಜಕೀಯ ಒಂದು ಪರಿಣಾಮಗಳು ಬೀರಿದ್ವು ಅಂದರೆ ಸಿವಿಯರ್ ಕಾಂಪಿಟೇಷನ್ ಅರೋಸ್ ಅಮಾಂಗ್ ದ ಯುರೋಪಿಯನ್ ಕಂಟ್ರೀಸ್ ಫಾರ್ ದ ಕಂಟ್ರೋಲ್ ಆಫ್ ದ ಕಾಲೋನೀಸ್ ಆ್ಯಂಡ್ ದೇರ್ ವೆಲ್ತ್. ಐರೋಪ್ಯ ದೇಶಗಳೊಡನೆ ವಸಾಹತುಗಳ ಒಂದು ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರವಾದ ಒಂದು ಪೈಪೋಟಿ ನಡೆಯಿತು. ದ ಯುರೋಪಿಯನ್ ಕಂಟ್ರೀಸ್ ಎಸ್ಟಾಬ್ಲಿಷ್ಡ್ ದೇರ್ ಕಾಲೋನೀಸ್ ಇನ್ ದ ಕಾಂಟಿನೆಂಟ್ಸ್ ಆಫ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಅಮೇರಿಕಾ. ಯುರೋಪಿನ ದೇಶಗಳು ಏಷ್ಯಾ, ಆಫ್ರಿಕಾ ಮತ್ತು ಅಮೇರಿಕಾ ಖಂಡಗಳಲ್ಲಿ ತಮ್ಮ ವಸಾಹತುದ ನೆಲೆಗಳನ್ನು ಸ್ಥಾಪನೆ ಮಾಡಿಕೊಂಡ್ರು. ದಿಸ್ ಆರ್ ಆಲ್ ದ ಎಫೆಕ್ಟ್ಸ್ ಆಫ್ geographical discoveries. Okay, thank you friends. I hope you like my videos. Thanks for watching my videos once again. Thank you.